ಬುಲಾವ್ ಸಿಎಂ ಮತ್ತು ಡಿಸಿಎಂಗೆ ದೆಹಲಿಯಿಂದ ಬಂತು. ಕಾಂಗ್ರೆಸ್ನ ಹೈಕಮಾಂಡ್ ಕರೆಸ್ಕೊಂಡಿದೆ ಅನ್ನೋದ್ರ ಡೀಟೇಲ್ಸ್ ಲಭ್ಯ ಆಗ್ತದೆ. ಸೊ ರೀಚ್ ಆಗಿದ್ದಾರೆ. ಇಲ್ಲಿ ಯಾರ್ಯಾರಿಗೆ ಯಾವ್ಯಾವ ವಿವರಣೆಯನ್ನು ಕೊಡ್ತಾರೆ, ಏನ್ ಡಿಸಿಷನ್ ಆಗುತ್ತೆ, ಎಲ್ಲ ಕೂಡ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ದೆಹಲಿ ಅಂಗಳವನ್ನ ತಲುಪಿದೆ ಕಾಲ್ ತುಳಿತದ ಕೇಸ್. ಹೈಕಮಾಂಡ್ ತುರ್ತಾಗಿ ಬುಲಾವ್ ಕೊಟ್ಟ ಹಿನ್ನೆಲೆಯಲ್ಲಿ ಸಿಎಂ ಮತ್ತು ಡಿಸಿಎಂ ದೆಹಲಿಗೆ ಪ್ರಯಾಣವನ್ನ ತಲುಪಿದ್ದಾರೆ. ಇನ್ಫ್ಯಾಕ್ಟ್ ಕಾಲ್ ತುಳಿತ ವರದಿ ಹೈಕಮಾಂಡ್ಗೆ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ತಮ್ಮ ನರೇಟಿವ್ ಅನ್ನು ಕೊಡ್ತಾರೆ. ಅವ್ರ ಹತ್ರ ಆಲ್ರೆಡಿ ರಿಪೋರ್ಟ್ಸ್ ಇರುತ್ತೆ. ಸಹಜವಾಗಿ ಹೈಕಮಾಂಡ್ ಕಾಂಟ್ಯಾಕ್ಟ್ ಮೂಲಕ ತುಂಬಾ ಜನರನ್ನು ಕಾಂಟ್ಯಾಕ್ಟ್ ಮಾಡಿ ಪಡ್ಕೊಂಡಿರುತ್ತೆ. ಇವ್ರದ್ದು ವರ್ಷನ್ ಏನು ಅಂತ ಕೂಡ ಕೇಳಿ ತಿಳ್ಕೊಳ್ಳೋದಕ್ಕೆ, ಖುದ್ದು ವಿವರಣೆಯನ್ನ ಈಸ್ಕೊಳ್ಳೋದಕ್ಕೆ ಅಂತ ಕರೆಸಿಕೊಂಡಿದ್ದಾರೆ. ವಿಪಕ್ಷಗಳ ಆರೋಪದ ಬಗ್ಗೆ ಕೂಡ ವಿವರಣೆ ಕೊಡುವಂತಹ ಸಾಧ್ಯತೆ ಇದೆಯಂತೆ. ಸೊ ಇಲ್ಲಿ ಯಾವ್ಯಾವ ವಿಚಾರಗಳಲ್ಲಿ ಏನೇನು ಡಿಸಿಷನ್ ಆಗುತ್ತೆ ಅನ್ನೋದು ಕುತೂಹಲ ಕಾರಣ ಆಗ್ತದೆ. ಆಬ್ವಿಯಸ್ಲಿ ಪೊಲಿಟಿಕಲ್ ಫೈಟ್ ಹೆಂಗಿರಬೇಕು ಮತ್ತು ಸರ್ಕಾರದ ಇಮೇಜ್ ಡ್ಯಾಮೇಜ್ ಆಗಿದೆಯಲ್ಲ, ಅದನ್ನು ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾವ ಕ್ರಮವನ್ನು ಉಳಿದಂತೆ ಹೆಚ್ಚುವರಿಯಾಗಿ ತೆಗೆದುಕೊಂಡ್ರೆ ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಇದೆ, ಎಲ್ಲ ಕೂಡ ಡಿಸೈಡ್ ಮಾಡ್ತಾರೆ. ಇಲ್ಲಿ ತನಕ ಈ ಪ್ರಕರಣದಲ್ಲಿ ಹೆಚ್ಚಿಗೆ ಮಾತಾಡೋದಕ್ಕೆ ಏನು ಮುಂದಾಗ್ತಾ ಇಲ್ಲ. ಸಿಎಂ ಇರ್ಬೋದು, ಡಿಸಿಎಂ ಇರ್ಬೋದು, ತಮ್ಮನ್ನು ತಾವು ಸಮರ್ಥಿಸ್ಕೊಳ್ತಾ ಇದ್ದಾರೆ. ತಮ್ಮ ಸರ್ಕಾರಕ್ಕೆ ಕ್ಲೀನ್ ಚಿಟ್ ಕೊಡುವಂತಹ ಪ್ರಯತ್ನದಲ್ಲಿದ್ದಾರೆ ಹೊರತು ನಮ್ಮಿಂದ ತಪ್ಪಾಗಿದೆ ಅನ್ನೋ ಒಂದೇ ಒಂದು ಮಾತು ಕೂಡ ಬಾಯಿಂದ ಬರ್ತಾ ಇಲ್ಲ. ಹೀಗಾಗಿ ದೆಹಲಿ ಭೇಟಿ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಇಲ್ಲಿ ಡಿಫೆಂಡ್ ಮಾಡ್ಕೊಂಡಿದ್ದ ರೀತಿನೇ ಅಲ್ಲಿ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆಯಾ? ಆಮೇಲೆ ಅಧಿಕಾರ ಇಲ್ದಿರುವಂತಹ ಹೈಕಮಾಂಡ್ ಎಷ್ಟು ಸ್ಟ್ರಾಂಗ್ ಇರುತ್ತೆ, ಎಷ್ಟು ವೀಕ್ ಇರುತ್ತೆ ಅನ್ನೋದು ಎಲ್ರಿಗೂ ಗೊತ್ತು. ಸೊ ಅವರು ಇವ್ರ ವಿರುದ್ಧ ಏನು ಕ್ರಮಗಳನ್ನು ಕೈಗೊಳ್ಳುತ್ತಾರೆ ಅನ್ನೋದು ಒಂದು ಪ್ರಶ್ನೆ. ಆಪ್ಷನ್ ಇದೆಯಾ ಅಂತದ್ದು ಪ್ರಶ್ನೆ ಇದೆ.